Find the direction cosines of the triangle, of the sides of the triangle whose vertices are. ಸೊ ನಮ್ಮ ಹತ್ರ ಒಂದು ಟ್ರಯಾಂಗಲ್ ಇದೆ. ಯಾವತ್ತಿದ್ರೂ ಒಂದು ರ್ಯಾಂಡಮ್ ಅಲ್ಲ, ಹಾಂ, ರ್ಯಾಂಡಮ್ ಟ್ರಯಾಂಗಲ್ ಬರ್ಕೊಳ್ಳಿ. ಐಸೋಸೆಲಿಸ್ ಟ್ರಯಾಂಗಲ್ ಆ ರೀತಿಯಲ್ಲೆಲ್ಲ ಬರ್ಕೊಳಕ್ಕೆ ಹೋಗ್ಬೇಡಿ. ಸೊ ಪಾಯಿಂಟ್ ಎ ಬಂದು 3, 5, -4. ಪಾಯಿಂಟ್ ಬಿ ಬಂದು -1, 1, 2. ಪಾಯಿಂಟ್ ಸಿ ಬಂದು 5, -5, -2. ಸೊ ಪ್ರತಿಯೊಂದು ಸೈಡಿನ ದಿಕ್ ಕಂಡುಹಿಡಿಬೇಕು, ದ ಯೂನಿಟ್ ವೆಕ್ಟರ್ ಪಾಯಿಂಟಿಂಗ್. ಸೊ ಮೊದಲನೇದಾಗಿ ಡೈರೆಕ್ಷನ್ ಕೊಸೈನ್ ಬೇಕಾಗಿರುವಂಥ ಫಾರ್ಮುಲಾಸ್ ಬರ್ಕೊಂಬಿಡೋಣ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಲೈನ್ ಏನೇನೋ cos of alpha is equal to x2 minus x1 divided by the length of the line, magnitude of line. Alva. Next to cos beta is y2 minus y1 divided by magnitude of the given line. ಆಮೇಲೆ cos of gamma is z2 minus z1 divided by magnitude of the line. ಯಾಕಂತ ಹೇಳಿದ್ರೆ 3 ಕಡೆ ಅಪ್ಲೈ ಮಾಡಬೇಕಲ್ಲ, ಜನರಲ್ ಆಗಿ ಬರಿತಾ ಇದೀನಿ. ಆಮೇಲೆ magnitude of a line is given by a square plus b square plus c square to the power of half. ಇವಾಗ ನಾವು ಡೈರೆಕ್ಷನ್ ಕೊಸೈನ್ ಆಫ್ ಎ ಬಿ ಕಂಡುಹಿಡಿಯೋಣ. ಸೊ ಮೊದಲೇದಾಗಿ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಣ. ಸೊ ಎ ಬಿ ಸ್ಕ್ವೇರ್ ಇಸ್ ಗಿವನ್ ಬೈ ಒಂದೊಂದಾಗೆ ಮಾಡ್ಕೊಳೋಣ ನೋಡಿ. ಇವಾಗ 3 - 1 4 ಸ್ಕ್ವೇರ್, ಅದು ಕೂಡ 4 ಸ್ಕ್ವೇರು, ಮತ್ತೊಂದು ಕೂಡ ಇದು 6 ಸ್ಕ್ವೇರ್. ಇದು ಸೊ ಇದು 16 32 36 60 68 ಆಯ್ತಾ ಹುಡುಗರ. ಸೊ 68 ರೂಟ್ ತೊಗೊಬೇಕು. ಸೊ 17 4 ಅಂತ ಹೇಳಿದ್ರೆ 2√17. ಹಾಗೆ ಟೇಬಲ್ ಗೊತ್ತಿರಬೇಕು ಇವಾಗೆಲ್ಲ, ಇಲ್ಲಾಂದರೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಾಂದರೆ ಅಲ್ಲ, ನೀವು ಗೊತ್ತಿರಬೇಕಂದ್ರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಕಾಸ್ ಆಫ್ ಆಲ್ಫಾ ಇಲ್ಲಿ ಹುಷಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಆರ್ಡರ್ ಮುಖ್ಯ. ಯಾವ ಆರ್ಡ್ರಲ್ಲಿ ನೀವು ಒಂದ್ಸತಿ ತೊಗೊತೀರೋ ಅದೇ ಆರ್ಡ್ರಲ್ಲಿ ಎಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಆಯಿತಾ? ಸೊ ಇವಾಗ ಎ ಬಿ ಕಂಡುಹಿಡಿಬೇಕಲ್ವಾ, ಎ ಟು ಬಿ ಅಂತ ಹೇಳಿದ್ರೆ -1 -3 ದಟ್ ಈಸ್ -4. ಸೊ -4/2√17 ಇಸ್ ಮೈನಸ್. ಈ ರೀತಿಯಲ್ಲಿ ಬದಲಾಗುತ್ತೆ, ಸಿಂಪ್ಲಿಫೈ ಆಗುತ್ತೆ. ಇದರಲ್ಲಿ ಹಲವಾರು ಕ್ಯಾಲ್ಕುಲೇಷನ್ ಇರುತ್ತೆ, ಹಾಗಾಗಿ ನೀವು ಒಂದೊಂದೇ ಸ್ಟೆಪ್ ನೋಡ್ಸೋದಕ್ಕೆ ಹೋಗ್ಬೇಡಿ. ಇದು -4 -2√17 ಇದು ಕೂಡ. Cos of gamma is, this would be 6 plus 3√17. Direction cosine of BC. So cos alpha is BC -1 plus 5 plus 4. So 2√, ಲೆಂತ್ ಕಂಡುಹಿಡಬೇಕಲ್ಲ ನಾನು. ಇವಾಗ ಇದ್ರದ್ದು ಲೆಂತ್ ಕಂಡುಹಿಡಬೇಕು ಹುಡುಗರ. ನಾನು ತಪ್ಪು ಮಾಡ್ತಾ ಇದ್ದೆ, ಬಟ್ ಇದರಲ್ಲಿ ವ್ಯತ್ಯಾಸ ಬಂದು 4 ಮತ್ತು ಇದ್ರ ವ್ಯತ್ಯಾಸ ಬಂದು 4. ಅಲ್ಲ ಇದು 6 ಇದು ಬರುತ್ತೆ. ಇದ್ರ ವ್ಯತ್ಯಾಸ ಬಂದು 4. ಸೊ ಅದೇನೇ ಸೇಮ್. ಸೊ BC is equal to 2√17. Next to cos alpha is -1 BC ಅಲ್ವಾ, C ಡೆಸ್ಟಿನೇಷನ್ ತೊಗೊಳ್ಳೋಣ. -5 -1, ಸೊ ಪ್ಲಸ್ -4 -2√17 ಆಗುತ್ತೆ. ಇದು ಜಾಗ ಇಲ್ವಲ್ಲ, ಇಲ್ಲಿ ಬರಿತಾ ಇದ್ದೀನಿ. ಕಾಸ್ ಆಫ್ ಬೀಟಾ, ನೀವು ಯಾವ ತೀರ ಅಡ್ಡಡ್ಡ ಬರೆಯೋಕ್ಕೆ ಹೋಗ್ಬಿಡಿ, ಉದ್ದದ ಬರೀಬೇಕು ಅಂತ ಹೇಳಿದ್ರೆ ಮತ್ತೊಂದು
ವ್ಯಾಲ್ಯೂ ಕೆಳಗಡೆ ಬರಬೇಕು, ಇದ್ರಲ್ಲಿ ಬರೆಯೋಕೆ ಹೋಗ್ಬೇಡಿ. ನಂಗೆ ಇಲ್ಲಿ ಜಾಗ ಇಲ್ಲ, ಹಾಗಾಗಿ ಇಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ನಾನು. ಸೊ ಇದು -6 -3√17 ಮತ್ತು ಕೊನೆಯದಾಗಿ ಇದು -4, ಇದು ಕೂಡ -2√17 ಆಗ್ತಿದೆ. ಓಹ್, ಅದು ಇದು ಒಂದೇ ವ್ಯಾಲ್ಯೂ ಬಂದಿದೆ ಅಲ್ವಾ? -2 -3 ಓಕೆ, ಅಲ್ಲಿ ಪ್ಲಸ್ ಬಂತು, ತೊಂದರೆ ಹಾಂ. ಕೊನೆಯದಾಗಿ ಇವಾಗ ಡೈರೆಕ್ಷನ್ ಕೊಸೈನ್ ಆಫ್ AC. ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು 8 10 2. Therefore AC will be equal to 164 168 4ರಲ್ಲಿ ಹೋಗುತ್ತೆ 42 2√42. ಇದು ಮತ್ತೆ ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ. ಕಾಸ್ ಆಫ್ ಆಲ್ಫಾ ಒಂದು, ಸೊ ಒಂದು ಯಾವ್ದಾದ್ರು ಒಂದು ಆರ್ಡರಲ್ಲಿ ತೊಗೊಳ್ಳಿ, -5 -3 -8 -4√42. ಸೊ ಇದು ಬೇಡ, ಇದು ಇನ್ನೊಂದು ವ್ಯಾಲ್ಯೂ ಮಾಡ್ಬಿಡೋಣ. ಕಾಸ್ ಆಫ್ ಬೀಟಾ ಇದೇ ಆರ್ಡರಲ್ಲಿ ಹೋಗ್ಬೇಕು ನೀವು, -10, ಸೊ -5√42. ಕೊನೆಯದಾಗಿ ಕಾಸ್ ಆಫ್ ಗಾಮಾ -4 ಬರ್ತೈತೆ ಅದು. ಸೊ -4 -2 2 +2. ಸೊ +1√42 ಆಗುತ್ತೆ. 2/2 is 1 ಅಲ್ವಾ? ಸೊ ಇದು ಪ್ರಾಕ್ಟೀಸ್ ಕ್ವಶನ್ ಇದು ಅಲ್ವಾ? ಸೊ ಹಿಂಗೆ ಏನಿದ್ರು ಸಿಸ್ಟಮ್ಯಾಟಿಕ್ ಆಗಿ ಫಸ್ಟ್ ಫಾರ್ಮುಲಾ ಬರೀಬೇಕು. ಅದಾದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಹುಡುಗರ ಒಂದೇ ಒಂದು ಪುಟ್ಟು ನೋಟು, ಇಲ್ಲಿ ನೆಗೆಟಿವ್ ಪಾಸಿಟಿವ್ ಬಂದಿದೆ. ನಿಮಗೆ ಪಾಸಿಟಿವ್ ನೆಗೆಟಿವ್ ಕೂಡ ಬರ್ಬೋದು. ಅದು ಯಾವ ದಿಕ್ಕಲ್ಲಿ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡು. ಯಾಕಂತೇಳಿ ಇಲ್ಲಿ ಸ್ಪೆಸಿಫಿಕ್ ಒಂದು ಡೈರೆಕ್ಷನ್ ಇಲ್ಲ, ಒಂದು ಲೆಂತಿನ ಡೈರೆಕ್ಷನ್ ಯಾವ ಕಡೆನ ಬೇಕಾದ್ರೂ ಆಗ್ಬೋದು. ಆ ದಿಕ್ಕಲ್ಲ ಆಗ್ಬೋದು, ಈ ದಿಕ್ಕಲ್ಲೂ ಆಗ್ಬೋದು. ಸೊ ಹಾಗಾಗಿ ಇಲ್ಲಿ ಸೈನ್ ಫ್ಲಿಪ್ ಆಯಿತು ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲನೂ ಕರೆಕ್ಟೇ. ಬಟ್ ಏನಂದರೆ ನೆಗೆಟಿವ್ ಪಾಸಿಟಿವ್, ಇಲ್ಲಾಂದರೆ ಪಾಸಿಟಿವ್ ನೆಗೆಟಿವ್ ಬರಬೇಕು. ನಿಮಗೆ ನೆಗೆಟಿವ್ ಬರೋದಕ್ಕಾಗಲ್ಲ. ದಟ್ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್ ಡೈರೆಕ್ಷನ್. ಅದು ಯಾವುದೋ ಒಂದು ಬೇರೆ ದಿಕ್ಕಾಗ್ಬಿಡುತ್ತೆ ಅದು, ಸರಿನಾ?